ಗಜೇಂದ್ರಗಢದ ಟಿಟಿಡಿ ಕಲ್ಯಾಣ ಮಂಟಪದಲ್ಲಿ ಭಗವಾನ್ ಮಹಾವೀರ್ ಜೈನ್ ಆಯುರ್ವೇದಿಕ್ ವೈದ್ಯಕೀಯ ಕಾಲೇಜ್ ಘಟಿಕೋತ್ಸವ ಜುಲೈ 23ರಂದು 11 ಗಂಟೆಗೆ ನಡೆಯಲಿದ್ದು ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅವರು ಆಗಮಿಸಲಿದ್ದಾರೆ. ಈ ಒಂದು ಹಿನ್ನೆಲೆಯಿಂದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ರೋಹನ್ ಜಗದೀಶ್ ಅವರು ಮಂಗಳವಾರ ಸ್ಥಳ ಪರಿಶೀಲನೆ ನಡೆಸಿದರು. ಇನ್ಚಾರ್ಜ್ ನೀವೇ ಮತ್ತು ರೈಟಿಂಗಲ್ಲಿ ನೋಟಿಸ್ ಎಲ್ಲನೂ ಸೈನ್ ಅಪ್ ಸರಿ ಓಲ್ ಆ್ಯಂಡ್ ಫುಲ್ ರೆಸ್ಪಾನ್ಸಿಬಲ್ ಫಾರ್ ಎವ್ರಿ ಎಸ್ 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 ಇವತ್ತು ನಾನು ಎಲ್ಲಿ ಕಾರ್ಯಕ್ರಮ ನಡೀತಿದೆ ಸ್ಥಳನ ಪರಿಶೀಲನೆ ಮಾಡಲಿಕ್ಕೆ ಬಂದಿದ್ದೀನಿ. ಆಯೋಜಕರ ಸಮಕ್ಷಮೆಯಲ್ಲಿ ನಮ್ಮ ಪೊಲೀಸ್ ಅಧಿಕಾರಿಗಳು ಕೂಡ ಇವತ್ತು ಇಲ್ಲಿ ಇದ್ದು ಅವ್ರ ಜೊತೆ ಸಲಹೆ ಸೂಚನೆನ ನೀಡೋ ಕೆಲಸ ಆಗಿರುತ್ತೆ. ಎಲ್ಲ ರೀತಿ ಪೊಲೀಸ್ ಕಡೆಯಿಂದ ಏನೇನು ಬಂದೋಬಸ್ತ್ ಆಗಬೇಕು ಅದ್ರ ಬಗ್ಗೆ ಪರಿಶೀಲನೆ ಮಾಡಲಿಕ್ಕೆ ನಮಗೆ ಸರ್ ಈಗ ಮಾರ್ಕೆಟ್ ಅವ್ರಿಗೆ ಏನಾದರೂ ಮತ್ತು ಗೈಡ್ನೆಸ್ ಕೊಟ್ಟಿದ್ದಾರೆ ಸರ್ ಯಾರಿಗೆ ಈಗ ಇಲ್ಲಿ ನಿಮ್ಮ ಡಿಪಾರ್ಟ್ಮೆಂಟ್ ಇದೆ ಸರ್ ಅಲ್ಲೆಲ್ಲ ಪಾಯಿಂಟ್ಗಳು ಮಾಡಿದ್ದೀವಿ ಸರ್ ಅವ್ರ ಡ್ಯೂರೇಷನ್ ಅವ್ರು ಯಾವ ರೀತಿ ಮಾರ್ಕೆಟ್ ಅದು ಅವರು Z+ ಪ್ರೊಟೆಕ್ಟ್ ಇದ್ದಾರೆ. ಸೊ ನಾನು ಎಲ್ಲ ವಿಚಾರನ ನ್ಯೂಸಲ್ಲಿ ಹೇಳಲಿಕ್ಕೆ ಬರೋಂಗಿಲ್ಲ. ಇದೇ ದಿನಾಂಕ 23ರಂದು ಗಜೇಂದ್ರಗಢದಲ್ಲಿ ಭಗವಾನ್ ಮಹಾವೀರ್ ಜೈನ್ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ PG ಸೆಂಟರ್ ಹಾಸ್ಪಿಟಲ್ ಇದರ 30ನೇ ಕಾನ್ವೊಕೇಶನ್ ಘಟಿಕೋತ್ಸವ ಕಾರ್ಯಕ್ರಮವಿದ್ದು, ಈ ಕಾರ್ಯಕ್ರಮಕ್ಕೆ ನಮ್ಮ ಕರ್ನಾಟಕ ರಾಜ್ಯದ ಮಹಾಮಹಿಮ ಪರಂ ಪೂಜ್ಯ ಶ್ರೀ ಥಾವರ್ ಚಂದ್ ಗೆಹ್ಲೋಟ್ ಅವರು ಆಗಮಿಸಲಿದ್ದು, ಆ ಕಾರ್ಯಕ್ರಮಕ್ಕೆ ಒಂದು 100 ವಿದ್ಯಾರ್ಥಿಗಳಿಗೆ ಆ ವೈದ್ಯಕೀಯ ಪ್ರಶಸ್ತಿಯನ್ನು ಕೊಡ್ತಕ್ಕಂಥ ಕಾರ್ಯಕ್ರಮವಿದೆ. ಈ ಕಾರ್ಯಕ್ರಮದಲ್ಲಿ ಅಂದೇ ಸಾಯಂಕಾಲ ಕಾಲೇಜಿನ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗುತ್ತಲಿವೆ. ಈ ಕಾಲೇಜಿನ ಬಗ್ಗೆ ರಾಜ್ಯಪಾಲರು ಬಹಳ ಮೆಚ್ಚುಗೆ ಅವರು ಪಡೆದುಕೊಂಡಿದ್ದಾರೆ. ಗ್ರಾಮೀಣ ಭಾಗದಲ್ಲಿ ಇವತ್ತು ಅವರು ಹೆಚ್ಚಾಗಿ ವಿಶ್ವವಿದ್ಯಾಲಯ ಮಾತ್ರ ಘಟಿಕೋತ್ಸವಕ್ಕೆ ಹೋಗ್ತಾರೆ ಕಾನ್ವೊಕೇಶನ್ಗೆ, ಆದರೆ ಕಾಲೇಜ್ ಮಟ್ಟಕ್ಕೆ ಅವರು ಬರೋದು ಬಹುತೇಕ ಇದ ಪ್ರಥಮ. ಗಜೇಂದ್ರಗಢಕ್ಕೆ ಅದು ಸಣ್ಣ ಪಟ್ಟಣಕ್ಕೆ ಅವರಿಗೆ ಒಂದು ವಿಶಾಲ ದೃಷ್ಟಿ ವಿಶಾಲ ಮನಸ್ಸಿನಿಂದ ನಮ್ಮ ಗಜೇಂದ್ರ ನಗರಕ್ಕೆ ಆಗಮಿಸಿದ್ದು ನಮಗೆಲ್ಲ ಹೆಮ್ಮೆಯ ವಿಷಯವಾಗಿದೆ. ನಾವು ಹೆಚ್ಚಿನ ತಯಾರಿ ನಡೆಸ್ತಾ ಇದ್ದೇವೆ. ಇದರ ಬಗ್ಗೆ ಯಾವುದೇ ರೀತಿಯಿಂದ ತೊಂದರೆ ಆಗದಂತೆ ಆ ಪ್ರವೇಶಕ್ಕೆ ಮಾತ್ರ ಆಮಂತ್ರಣ ಪತ್ರಿಕೆ ಇದ್ದವರಿಗೆ ಮಾತ್ರ ಆ ಪ್ರವೇಶದಲ್ಲಿ ಅವಕಾಶವಿದೆ, ಸಾರ್ವಜನಿಕರಿಗೆ ಅದರಲ್ಲಿ ಅವಕಾಶವಿಲ್ಲ. ಆದ್ದರಿಂದ ಯಾವುದೇ ರೀತಿಯ ತೊಂದರೆ ಆಗದಂತೆ ನೋಡಿಕೊಳ್ಳಲು ಸಹ ಈಗ ತಾನೇ ಗದಗಿನ SP ಸಾಹೇಬರು ಸಹ ಆಗಮಿಸಿದ್ರು. ಅವರು ಸಹ ನಮ್ಮ ಕಾರ್ಯಕ್ರಮದ ಸ್ಥಳವನ್ನು TTD ಕಲ್ಯಾಣ ಮಂಟಪ ವೀಕ್ಷಣೆ ಮಾಡಿ ಇಲ್ಲಿ ಮನೆಯವರಿಗೆ ಆಗಮಿಸಿ ಇಲ್ಲಿಂದ ಅವರು ಮತ್ತೆ IBಗೆ ತೆರಳಿದ್ದಾರೆ. ಇಲ್ಲೇ ಹೆಚ್ಚಿನ ಕಾರ್ಯಕ್ರಮ ತಾವೆಲ್ಲ ಬಂದು ಇದಕ್ಕೆ ಒಂದು ಪ್ರೋತ್ಸಾಹ ನೀಡಬೇಕಂತ ತಮ್ಮಲ್ಲಿ ಸಹಿತ ನಾವು ವಿನಂತಿ ಮಾಡ್ಕೊತೇವೆ. ಭಗವಾನ್ ಮಹಾವೀರ್ ಜೈನ್ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ PG ಸೆಂಟರ್ ಹಾಗೂ ಆಸ್ಪತ್ರೆ ಗಜೇಂದ್ರಗಢ ನಮ್ಮಲ್ಲಿ ಈ ಘಟಿಕೋತ್ಸವ ಕಾರ್ಯಕ್ರಮವನ್ನು 23ನೇ ತಾರೀಕು ಇದೇ ತಿಂಗಳ TTD ಕಲ್ಯಾಣ ಮಂಟಪದಲ್ಲಿ ನಾವು ನಡೆಸ್ತಾ ಇದ್ದೇವೆ. ಈ ಕಾರ್ಯಕ್ರಮಕ್ಕೆ ಘನವೆತ್ತ ರಾಜ್ಯಪಾಲರು ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಘಟಿಕೋತ್ಸವದಲ್ಲಿ ವೈದ್ಯಕೀಯ ಪ್ರಮಾಣ ಪತ್ರವನ್ನು ನಮ್ಮ ವಿದ್ಯಾರ್ಥಿಗಳಿಗೆ ತಮ್ಮ ಅಮೃತ ಹಸ್ತದಿಂದ ಹಸ್ತಾಂತರಿಸುತ್ತಿರುವುದು ನಮ್ಮೆಲ್ಲರಿಗೂ ಬಹಳ ಸಂತಸದ ವಿಷಯವಾಗಿದೆ. ನಾವೆಲ್ಲರೂ ನಮ್ಮಲ್ಲಿ ಈಗ ಹಬ್ಬದ ಸಂಭ್ರಮವನ್ನು ಇದು ಉಂಟು ಮಾಡಿದೆ. ರಾಜ್ಯಪಾಲರು ಸಣ್ಣ ಒಂದು ಸಂಸ್ಥೆಗಳಿಗೆ ಬರುವುದು ಅಪರೂಪ. ಅವರು ದೊಡ್ಡ ವಿಶ್ವವಿದ್ಯಾಲಯ ಮಟ್ಟದಲ್ಲಿ ಘಟಿಕೋತ್ಸವಕ್ಕೆ ಹೋಗುವುದು ಒಂದು ವಾಡಿಕೆ. ಆದರೆ ನಮ್ಮ ಗಜೇಂದ್ರಗಢ ಪಟ್ಟಣಕ್ಕೆ ಅದು ನಮ್ಮ ಮಹಾವಿದ್ಯಾಲಯಕ್ಕೆ ಬಂದು ನಮ್ಮ ವಿದ್ಯಾರ್ಥಿಗಳಿಗೆ ತಮ್ಮ ಅಮೃತ ಹಸ್ತದಿಂದ ಅವರು ವೈದ್ಯಕೀಯ ಪ್ರಮಾಣ ಪತ್ರಗಳನ್ನು ವಿತರಿಸುತ್ತಿರುವುದು ನಮ್ಮೆಲ್ಲರಿಗೂ ಅತೀವ ಸಂತಸವನ್ನು ಉಂಟು ಮಾಡಿದೆ. ಈ ಕಾರ್ಯಕ್ರಮದಲ್ಲಿ ಸುಮಾರು 600ಕ್ಕೂ ಹೆಚ್ಚು ಪ್ರೇಕ್ಷಕರು ಪಾಲ್ಗೊಳ್ಳಲಿದ್ದು ಕಾರ್ಯಕ್ರಮವನ್ನು ತಾವೆಲ್ಲರೂ ಕೂಡ ಯಶಸ್ವಿ ಮಾಡಲು ಸಹಕಾರ ಕೊಡಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ.